ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇಂದಿನಿಂದ ಬೆಳಗಾವಿ ಅಧಿವೇಶನ ಆರಂಭ ಆಗ್ತಿದೆ. ಸರ್ಕಾರದ ಮುಂದೆ ಸಾಲು ಸಾಲು ಸವಾಲುಗಳಿವೆ. ಒಂದು ಕಡೆ ವಿಪಕ್ಷ ಬಿಜೆಪಿ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಬೇಕು ಅನ್ನುವಂತಹ ತಯಾರಿಯಲ್ಲಿರುವಂತಹದ್ದು. ಜೊತೆಗೆ ರೈತರ ಅನೇಕ ಸಮಸ್ಯೆಗಳಿವೆ, ಉತ್ತರ ಕರ್ನಾಟಕ ಭಾಗದ ಅನೇಕ ಸಮಸ್ಯೆಗಳಿವೆ. ಇಂತಹ ಸಮಸ್ಯೆಗಳ ನಡುವೆ ಈಗ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಆರಂಭ ಆಗ್ತಿದೆ. ನಮ್ಮ ಜೊತೆ ಇದ್ದಾರೆ ಸಚಿವರಾದಂಥ ಸಂತೋಷ್ ಲಾಡ್ ಅವರು. ಸರ್, ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ. ಕಬ್ಬು ಬೆಳೆಗಾರರಿಗೆ ಸರಿಯಾದಂಥ FRP ಸಿಗ್ತಿಲ್ಲ, ಮೆಕ್ಕೆಜೋಳ ಬೆಳೆಗಾರರಿಗೂ ಕೂಡ ಸರಿಯಾದ ಬೆಂಬಲ ಬೆಲೆ ಸಿಗ್ತಿಲ್ಲ. ಇಂತಹ ಸಮಸ್ಯೆಗಳ ನಡುವೆ ಅಧಿವೇಶನ ಆರಂಭ ಆಗ್ತದೆ. ವಿಪಕ್ಷಗಳನ್ನ ಯಾವ ರೀತಿ ಎದುರಿಸ್ತೀರಿ ಅಂತ? ಈ ಒಂದು ಎರಡು ವಿಷಯಗಳು ಏನಂತಂದ್ರೆ, ಎಲ್ಲೋ ಒಂದು ಜಾಗದಲ್ಲಿ ನಾವು ಸೆಟಲ್ ಡೌನ್ ಆಗಬೇಕು. ಈ ವ್ಯವಸ್ಥೆಯಲ್ಲಿ ನಾವು ಅಪೋಸಿಷನ್ ಇದ್ದೀವೋ, ಅವ್ರ ರೂಲಿಂಗ್ನಲ್ಲಿದ್ದಾರೋ, ಅವ್ರ ರೂಲಿಂಗ್ನಲ್ಲಿದ್ದಾರೋ, ನಾವು ಅಪೋಸಿಷನ್ ಆಗಿದ್ದೀವೋ, ಎಲ್ಲ ಒಂದು ಸ್ಪೋರ್ಟಿವ್ ಆದಂಥ ಪ್ರೋಗ್ರೆಸಿವ್ ಆಗಿರ್ತಕ್ಕಂಥದ್ದು ಚರ್ಚೆ ಆಗಬೇಕು ಅಂತಕ್ಕಂಥದ್ದು ಒಂದು ವಾದ. ವಿಷಯಗಳು ಬಂದಾಗ ಅಲ್ಲ, ಪೊಲಿಟಿಕಲ್ ವಿಷಯನೂ ಆಗಬೇಕು, ಪೊಲಿಟಿಸೈಸ್ ಕೂಡ ಆಗಬೇಕು, ಬಟ್ ಅದೇ ಜಾಸ್ತಿ ಆಗಬಾರ್ದು. ಇನ್ನು ಪೊಲಿಟೈಸೇಷನ್ ಆಗ್ಬೋದು. ಪೇಪರ್ ಸ್ಕೋರ್ ಅಂತ ಹೇಳ್ತೀವಿ, ಆ ಪೇಪರ್ ಸ್ಕೋರು ಎರಡೂ ಪಾರ್ಟಿಗಳು ಮಾಡಬಾರ್ದು. ನಾವು ಅಪೋಸಿಷನ್ ಇದ್ದಲ್ಲಿ ಮಾಡಬಾರ್ದು, ಅವರು ಮಾಡಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದರೆ ಎಲ್ಲೋ ಒಂದು ಜಾಗದಲ್ಲಿ ವಿ ಹ್ಯಾವ್ ಟು ಗೋ ಹೆಡ್. ಯಾಕಂದರೆ ನೆಕ್ಸ್ಟ್ ಜನ್ರೇಷನು ಇದನ್ನೇ ಮೊನೋಟನಸ್ ನೋಡಿ 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 ನಾವು ಇದನ್ನೇ ಮೊನೋಟನಸ್ ನೋಡಿ ನಮಗೂ ಬೇಜಾರಿದೆ. ಎಲ್ಲೋ ಒಂದು ಜಾಗದಲ್ಲಿ ವಿಚಾರವಾದಂಥ ಸಿಸ್ಟಮ್ಯಾಟಿಕ್ ಆದಂಥ ಒಬ್ರಿಗೊಬ್ರಿಗೆ ರೆಸ್ಪೆಕ್ಟ್ಫುಲ್ ಆಗಿರ್ತಕ್ಕಂಥ ವಾದ ವಿವಾದಗಳನ್ನ ಆಗ್ಬೇಕಂತಕ್ಕಂಥದ್ದು ಒಂದು. ಎರಡನೇದು, ಈಗ ನಾವು ರಾಜಕೀಯವಾಗಿ ಮಾತನಾಡಕ್ಕೆ ಹೋಗಲ್ಲ. ಜನರಲಿ ಐ ಡೋಂಟ್ ರಿಯಲಿ ಪೊಲಿಟಿಸೈಸ್ ಇಟ್. ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥದ್ದು ಒಂದು ಕಬ್ಬು ಆಗಿರಲಿ ಅಥವಾ ಒಂದು ಮೇಜ್ ಆಗಿರಲಿ, ಮಿನಿಮಮ್ ಬೇಸ್ ಪ್ರೈಸ್ ಅವರೇ ಫಿಕ್ಸ್ ಮಾಡ್ತಾರೆ. ಯಾವಾಗ ಸ್ಟೇಟ್ ಗೌರ್ಮೆಂಟ್ಗಳಿಗೆ ತೊಂದರೆ ಇದ್ದಾಗ ಅದು ಸೆಂಟ್ರಲ್ ಗೌರ್ಮೆಂಟ್ ಕೈ ಚಾಚಬೇಕು, ಹಸ್ತದ ಸಹಾಯ ಮಾಡಬೇಕಂತಕ್ಕಂಥ ನನ್ನ ಅಭಿಪ್ರಾಯ. ಹಲವಾರು ಉದಾಹರಣೆಗಳಲ್ಲಿ ಬಂದಾಗ ಕೆಲವು ಕೇಂದ್ರ ಸರ್ಕಾರದಲ್ಲಿ ಯಾವೇ ಪಾರ್ಟಿಗಳಿದ್ದಾಗ ಸಹಾಯ ಮಾಡಿರ್ತಕ್ಕಂಥ ಕಂಡು ಬರ್ತದೆ. ಮೇಲಂತೂ ಇದ್ದಾವೆ, ಉದಾಹರಣೆಗಳು ಕೂಡ ಕೊಡ್ಬೋದು. ಆದರೆ ಕಬ್ಬು ನಿಗದಿ ಮಾಡ್ತಕ್ಕಂಥದ್ದು FR ಪ್ರೈಸ್ ಆಗಿರಲಿ, ಟ್ರಾನ್ಸ್ಪೋರ್ಟೇಷನ್ ಪ್ರೈಸ್ ಆಗಿರಲಿ, ಎಥನಾಲ್ ಫಿಕ್ಸ್ ಮಾಡ್ತಕ್ಕಂಥ ಆಗಿರಲಿ, ಕೋಟಾ ಫಿಕ್ಸ್ ಮಾಡ್ಕೊಂತ ಆಗಿರಲಿ, ಇಡೀ ದೇಶದಲ್ಲಿ ಎಥನಾಲ್ ವ್ಯವಸ್ಥೆ ಪ್ರಾರಂಭ ಮಾಡಿ ಇವತ್ತು ಎಥನಾಲ್ಗೆ ಅನಾನುಕೂಲ ಆಗ್ತಕ್ಕಂಥ ವಾತಾವರಣ ಇವತ್ತಿದೆ. ಅದು ಚರ್ಚೆ ಆಗಬೇಕು. ಇಟ್ಸ್ ನಾಟ್ ದಟ್ ವಿ ಆರ್ ಟ್ರೈಂಗ್ ಟು ಬ್ಲೇಮ್. ಓಕೆ, ಇಫ್ ಸಮಥಿಂಗ್ ಹ್ಯಾಸ್ ಗಾನ್ ರಾಂಗ್, ಲೆಟ್ ಅಸ್ ಅನಲೈಸ್ ಇಟ್. ಇವತ್ತು ಎಥನಾಲಿನ ಅವ್ಯವಸ್ಥೆ ಆಗಿದ್ದ ಕಾರಣ ನಾವು ಒಂದು ಬೈ ಪ್ರಾಡಕ್ಟ್ಲಿಂದ ಎಥನಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ವಿ, ಒಂದು ಅಗ್ರಿಕಲ್ಚರ್ ಪ್ರಾಡಕ್ಟ್ ಮೇಸ್ ಕಾರ್ನ್ಲಿಂದ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಎರಡನೇದು ಶುಗರ್ ಕೇನ್ ಬಗಾಸ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹಂಗಾಗಿ ಇವತ್ತು ಎಥನಾಲು ಎಕ್ಸಸ್ ಇದೆಯೋ ಕಮ್ಮಿ ಇದೆಯೋ ದೇಶದ ಜನತೆ ಗೊತ್ತಿಲ್ಲ. ಮ್ಯಾನುಫ್ಯಾಕ್ಚರ್ ಯಾರು ಮಾಡ್ತಾ ಇದ್ದಾರೆ, ಪ್ರೊಡಕ್ಷನ್ ಯಾರು ಮಾಡ್ತಾ ಇದ್ದಾರೆ, ಅವರಿಗೆ ಮಾಹಿತಿ ಇಲ್ಲ. ಸೊ ದ ಫೆಲೋ ಹೂ ಇಸ್ ಪ್ರೊಡ್ಯೂಸಿಂಗ್ ಎಥನಾಲ್, ನಾವೇ ಪ್ರಮೋಟ್ ಮಾಡಿದ್ವಿ. ಎಥನಾಲ್ ಆ್ಯಡ್ ಮಾಡ್ತೀವಿ, 5% 10% ಆ್ಯಡ್ ಮಾಡ್ತೀವಿ, ಎಥನಾಲ್ ಪೆಟ್ರೋಲ್ ಥರ ಡೀಸೆಲ್ ಥರ ಪ್ರೈಸ್ ಸಿಗುತ್ತೆ ಅಂತ ಹೇಳಿ ನಾವೇ ಇಡೀ ಭಾರತ ದೇಶದ ಜನರಿಗೆ ಎಥನಾಲ್ನ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿಸಿದ್ವಿ. ಇವತ್ತು ಎಥನಾಲ್ ಜಾಸ್ತಿ ಆಗ್ತದ ಸಂದರ್ಭದಲ್ಲಿ ಯಾಕೆ ಅನಾನುಕೂಲ ಆಗ್ತಿದೆ ಜನರಿಗೆ? ಫಾರ್ಮರ್ಸಿಗೆ ಯಾಕೆ ಅನಾನುಕೂಲ ಆಗಬೇಕು? ಯಾವುದೇ ಒಬ್ಬ ಶುಗರ್ ಕೇನ್ ಫಾರ್ಮರಿಂದ ಕೇಳ್ಬೋದಲ್ಲ. ಯಾಕಂದರೆ ಪಾಲಿಸಿ ಮೇಕಿಂಗ್ ನಾವೇ ಇದ್ದಂಥ ಸಂದರ್ಭದಲ್ಲಿ ಪಾಲಿಸಿ ಮೇಕಿಂಗ್ನ ನಾವು ಹದ್ದುಬಸ್ತವಾಗಿ ಕಂಟ್ರೋಲ್ ಆಗಿ ಮಾಡಿದರೆ ಈ ಅವ್ಯವಸ್ಥೆ ಶುಗರ್ ಕೇನ್ಗೆ ಇರ್ತಾ ಇರಲಿಲ್ಲ ಅಂತ ನನ್ನ ಅಭಿಪ್ರಾಯ. ಓಕೆ, ಅವರ್ ಸಿನ್ಸ್ ದ ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ಗಾಟ್ ಎವ್ರಿ ರೈಟ್ ಟು ಫಿಕ್ಸ್ ದ ಪ್ರೈಸ್, ದೇ ಡೋಂಟ್ ವಾಂಟ್ ಟು ಗಿವ್ ಎಕ್ಸ್ಟ್ರಾ ಒನ್ ಸಬ್ಸಿಡಿ ಆಲ್ಸೋ. ₹1 50 ಸಬ್ಸಿಡಿ ಕೊಡಂಗಿಲ್ಲ, ₹50 ಸಬ್ಸಿಡಿ ಕೊಡಂಗಿಲ್ಲ. ಆಮೇಲೆ ರೂಲಿಂಗ್ ಪಾರ್ಟಿ ಇರ್ತಕ್ಕಂಥ BJP ಗಾಟ್ ರೇಟ್ ರಿಗಾಂಡ್ ರೆಸ್ಪೆಕ್ಟ್. ನೀವೇ ಬಂದು ಅದ್ರ ವಿರುದ್ಧ ಮಾಡ್ತೀರಿ. ನೀವೇನ ಒಂದು ₹50 ತಂದು ನಮಗೆ ₹25 ಕೇಳಿದ್ರೆ ಅದು ಗೌರವ. ನೀವು ₹1 ತರೋದಿಲ್ಲ, ಎಲ್ಲ ಪ್ರೈಸ್ ಫಿಕ್ಸ್ ಮಾಡೋದು ನೀವೇ, ಕೋಟಾನು ಕೊಡೋದು ನೀವೇ. ಕೋಟೆ ಅಂತನ ಇವತ್ತು ಲೀಟ್ರ್ಗಳು, ಸಾವಿರಾರು ಲೀಟರ್ ಗಟ್ಟಲೆ ಎಥನಾಲ್ ಪ್ರೊಡಕ್ಷನ್ ಮಾಡೋ ಕೋಟಾ ಕೊಡೋದು ನೀವೇ. ಇದಕ್ಕೆ ಬಂದು ನಮ್ಮ ಸರ್ಕಾರ ವಿರುದ್ಧ ಬೈದ್ರೆ ಅದ್ರಿಗೆ ಅರ್ಥ ಏನಿದೆ ಹೇಳ್ರಿ? ಇಟ್ಸ್ ಅ ಫೇರ್ ಕ್ವಶನ್ ವಾಟ್ ಐ ಆಮ್ ಆಸ್ಕಿಂಗ್. ಐ ಆಮ್ ನಾಟ್ ಕ್ರಿಟಿಸೈಸಿಂಗ್ ದೆಮ್. ಬಿಫೋರ್ ಯು ಕುಡ್ ಕ್ರಿಟಿಸೈಸ್ ಅಸ್, ನೀವು ಬಂದು ನಮ್ಮ ವಿರುದ್ಧ ಮಾಡ್ತೀರಿ, ರೈತರನ್ನ ಕರ್ಕೊಂಬಂದು ಹೋರಾಟ ಮಾಡ್ತೀರಿ, ವಿ ಅಪ್ರಿಷಿಯೇಟ್ ಇಟ್. ರೈತರು ಮಾಡಬೇಕು, ಇಲ್ಲ ನೀವು ಇನ್ವಾಲ್ವ್ ಆದ ಸಂದರ್ಭದಲ್ಲಿ ಕೇಂದ್ರದಲ್ಲಿ ನೀವು ಸರ್ಕಾರ ಇದೆ, ನಿಮ್ದೇನು ₹1 ಕೊಡೋದು ಬೇಡನಾ? ಅದೇ ರೀತಿಯಾದ ಮೇಜ್ ಕೂಡ. ಈಗ ಮೇಜಲ್ಲಿ ನಾವು ಬರೆದ್ವಿ, ಅವ್ರು PDS ಸಿಸ್ಟಮ್ನ ತಗೋ ಅಂತ ಹೇಳ್ತಾರೆ. ಯಾರು ನಮ್ಮ ಹಳ್ಳಿಗಳಲ್ಲಿ ಜನ ಯಾರು ಮೆಕ್ಕೆತನೆ ಯಾರು ತಿಂತಾರೆ? ತಿನ್ಬೋದಾ ಮೆಕ್ಕೆತನೆ? ನಮ್ಮ ಸರ್ಕಾರ ಬಂದಾಗ ನಾವು ಅಕ್ಕಿ ಕೇಳಿದ್ವಿ, ಅಕ್ಕಿನೂ ಅವಾಗೂ ಕೊಡಲಿಲ್ಲ. ಅಕ್ಕಿ ಇದ್ದರೂ ಗೋಡನಲ್ಲಿ ಕೂಡ ಕೊಡಲಿಲ್ಲ. ತಿರ್ಗಾ ಅವ್ರು ಎಕ್ಸ್ಪೋರ್ಟ್ ಮಾಡಿದ್ರು. ಇದು ನಾವು ಹೇಳ್ತಕ್ಕಂಥ ಏನಾದ್ರು ಸುಳ್ಳಿದೆ ಇದರಲ್ಲಿ? ಸೊ ಈ ಥರದ ಚರ್ಚೆ ಬಹಿರಂಗ ಆಗಬೇಕು, ಅದನ್ನ ಪೊಲಿಟಿಸೈಸ್ ಆಗಬಾರ್ದಕ್ಕಂಥದ್ದು ತಮ್ಮ ಮುಖಾಂತರ ಮನವಿಯನ್ನು ಮಾಡ್ಕೊಳ್ತೀನಿ. ಆಮೇಲೆ ವಿಶೇಷವಾಗಿ ಇವತ್ತೇನು ಪ್ರಾರಂಭ ಆಗ್ತದೆ ಈ ಅಧಿವೇಶನ, ಇಟ್ ಶುಡ್ ಬಿ ವೆರಿ ಸ್ಪೋರ್ಟಿವ್. ಒಬ್ರಿಗೊಬ್ರಿಗೆ ಗೌರವಪೂರ್ವಕವಾಗಿ, ಜಾಸ್ತಿ ಹೀಟೆಡ್ ಆರ್ಗ್ಯುಮೆಂಟ್ಸು ಪರ್ಸನಲ್ ಲೆವೆಲ್ಗೆ ಹೋಗ್ಲಾರಂಗೆ ಇದೊಂದು ವಾತಾವರಣ ಕ್ರಿಯೇಟು ಇವತ್ತು ಈ ಭಾಗದಲ್ಲಿ ಆಗಬೇಕಂತ ವಿಪಕ್ಷದ ಎಲ್ಲ ನಾಯಕರುಗಳಿಗೆ, ನಮ್ಮ ಪಕ್ಷದ ಎಲ್ಲ ನಾಯಕರುಗಳಿಗೆ ಕೂಡ ನಾನು ಮನವಿಯನ್ನು ಮಾಡ್ಕೊಳ್ತೀನಿ. ಈಗ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ಗೊಂದಲಗಳು ನಾವೀಗ 15 ತಿಂಗಳಿಂದ ನೋಡ್ತಾ ಇದ್ದೀವಿ. ಇದೇ ಎಲ್ಲ ಒಂದ್ ಕಡೆ ವಿಪಕ್ಷಗಳಿಗೆ ಆಹಾರ ಆಗುತ್ತಂತ, ಮತ್ತೆ ಇದೇ ಚರ್ಚೆ ಆಗಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗದೇನೆ ಹೋಗುವ ಸಾಧ್ಯತೆಗಳು ಹೆಚ್ಚಿರುತ್ತೆ. ಇದ್ರ ಬಗ್ಗೆ ಏನು ಹೇಳಿ? ಅಲ್ಲ, ಅವರು ಅದನ್ನ ಇಫ್ ದೇ ಯೂಸ್ ಆಸ್ ಅ ಪಿಕಲ್, ಓಕೆ, ರಾಜಕಾರಣದಲ್ಲಿ ಇದೆ.
ಇದನ್ನೇ ಅವ್ರು ಮೇನ್ ಕೋರ್ಸ್ ಮಾಡಿದ್ರೆ ಜನಕ್ಕೆ ಅನಾನುಕೂಲ ಆಗುತ್ತೆ. ಇಫ್ ದೇ ಯೂಸ್ ಅಟ್ ಎಸ್ ಸ್ಪೀಕರ್ ಇಟ್ಸ್ ಓಕೆ. ಅಟ್ ಲಾಸ್ಟ್ ನಂಬರ್ಸ್ ಬೇಕು, ನಂಬರ್ಸ್ ಇಲ್ಲ, ನೀವು ನೋ ಕಾನ್ಫಿಡೆನ್ಸ್ ಮೋಷನ್ ಮಾಡ್ತೀರಾ ಮಾಡಿ, ಅದಕ್ಕೇನು ತೊಂದರೆ ಇಲ್ಲ. ಓಕೆ, ಬಟ್ ವಾಟ್ ಆರ್ ವಿ ಟ್ರೈಂಗ್ ಟು ಆಸ್ಕ್ ಇಸ್ ವಾಟ್ ಯು ವಾಂಟ್ ಟು ಮೇಕ್ ದಿಸ್ ಆಸ್ ಓನ್ಲಿ ಹ್ಯೂಜ್ ಇದೇ ಮೇನ್ ಕೋರ್ಸ್ ಮಾಡ್ಬೇಕಂತಿದ್ರೆ ಮಾಡ್ರಿ. ಪಿಕಲ್ ಆಗಿ ಆಯ್ತು, ಪೊಲಿಟಿಸೈಸ್ ಆಗಬೇಕು, ಪೊಲಿಟಿಕ್ಸ್ನಾಗಿದೆ, ಇದನ್ನೇ ನೀವು ದೊಡ್ಡದಾಗಿ ಮಾಡಿ ನೀವು ಮಾಡಿ ಏನು ಅನುಕೂಲ ಏನಾಗುತ್ತೆ? ವಿ ಹ್ಯಾವ್ ಗಾಟ್ ಅಬ್ಸಲ್ಯೂಟ್ ನಂಬರ್ಸ್, ಇಟ್ಸ್ ಅವರ್ ಪ್ರಾಟಿ ಪ್ರಿಯೋಗೇಟಿವ್, ಏನೇ ಡಿಫರೆನ್ಸ್ ಇದ್ರು ಹೈಕಮಾಂಡ್ ಇದೆ, ನಾವು ಸರಿ ಪಡಿಸ್ಕೊಳ್ತೀವಿ. ಸೊ ವಿ ಆರ್ ನಾಟ್ ಟೆಲಿಂಗ್ ದಟ್ ನಥಿಂಗ್ ಈಸ್ ರಾಂಗ್ ಅಂತ ಹೇಳಿಲ್ಲ, ವಿ ಹ್ಯಾವ್ ಅಕ್ಸೆಪ್ಟೆಡ್ ಇಟ್. ಸೊ ನಾವು ಇಬ್ಬರು DCM ಅವರು ಮುಖ್ಯಮಂತ್ರಿಗಳು ಒಬ್ಬರೊಬ್ಬರು ಮನೆಗೆ ಹೋಗಿ ದೇ ಹ್ಯಾವ್ ಗ್ರೀಟೆಡ್ ಈಚ್ ಅದರ್ ಆ್ಯಂಡ್ ದೇ ಹ್ಯಾವ್ ರಿಸಾಲ್ವ್ ದಿಸ್. ಸೊ ಇದ್ರ ಮೇಲೆ ಮತ್ತೆ ನೀವು ಅದನ್ನ ಪೊಲಿಟಿಸೈಸ್ ಮಾಡ್ತೀರಿ ಅಂದ್ರೆ ದೇ ಕ್ಯಾನ್ ಡೂ ಇಟ್, ಇಟ್ಸ್ ಲೆಫ್ಟ್ ದೆಮ್. ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಈ ಅಧಿವೇಶನದಲ್ಲಿ ಯಾವ ವಿಚಾರಗಳ ಬಗ್ಗೆ ಚರ್ಚೆ ಆಗಬೇಕು ಅಂತ ನೀವು ಅಂತೀರಿ? ಅಲ್ಲ, ಯಾವಾಗಲೂ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಆಬ್ವಿಯಸ್ಲಿ ಇಫ್ ಯು ಸಿ ದಿ ಅದರ್ ಪಾರ್ಟ್ ಆಫ್ ಕರ್ನಾಟಕ, ನಮ್ಮ ಹೈದರಾಬಾದ್ ಕರ್ನಾಟಕ, ಉತ್ತರ ಕರ್ನಾಟಕದಲ್ಲಿ ಇಂಬ್ಯಾಲೆನ್ಸ್ ಇದೆ. ಸೊ ಆಸ್ಕಿಂಗ್ ಫಾರ್ ಮೋರ್ ಮನಿ, ಕಾಲಿಂಗ್ ಅಟೆನ್ಷನ್ ಫಾರ್ ದ ಗೌರ್ಮೆಂಟ್ ಇನ್ ಎವ್ರಿ ಆಸ್ಪೆಕ್ಟ್, ನಿಮ್ಮ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಡ್ರಿಂಕಿಂಗ್ ವಾಟರ್ ಇರ್ಬೋದು, ಏನೋ ನಮ್ದು ಪ್ರೈಮರಿ ಎಜುಕೇಷನ್ ಇರ್ಬೋದು, ಹೈಯರ್ ಎಜುಕೇಷನ್ ಇರ್ಬೋದು, ನಂಬರ್ ಆಫ್ ಕಾಲೇಜಸ್ ಇರ್ಬೋದು, ಸ್ಯಾನಿಟೇಷನ್ ಇರ್ಬೋದು. ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಏನಿವೆ, ಹೈದರಾಬಾದ್ ಕರ್ನಾಟಕಕ್ಕೆ 371 GS ಸಿಕ್ಕಾಗ್ಲಿಂದ ಸ್ವಲ್ಪ ಮಟ್ಟಿಗೆ ಹಂತದಲ್ಲಿ ವಿ ಹ್ಯಾವ್ ಸೀನ್ ಸಮ್ ಸಾರ್ಟ್ ಆಫ್ ಇಂಪ್ರೂವ್ಮೆಂಟ್ ಇಸ್ ದರ್, ಸ್ಟಿಲ್ ಇಟ್ಸ್ ಹ್ಯಾಪ್ನಿಂಗ್. ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೂಡ ಅದೇ ರೀತಿಯಾದಂಥ ನಮಗೆ ಯಾವುದು ರಿಲೀಫ್ ಸಿಕ್ಕಿಲ್ಲ ಸೆಂಟ್ರಲ್ ಗೌರ್ಮೆಂಟ್ಲಿಂದ. ಬಟ್ ಮಾನ್ಯ ಮುಖ್ಯಮಂತ್ರಿಗಳವರು ನಮ್ಮದೇ ನಂಜುಂಡಪ್ಪನ ವರದಿ ಆಧಾರ ಇದೆ, ಅದನ್ನು ಯಾವಾಗಲೂ ಅವ್ರು ಮುಖ್ಯಮಂತ್ರಿ ಇದ್ದಾಗ ಅನುಷ್ಠಾನ ಮಾಡಿದ್ದಾರೆ. ಆ ತಾಲೂಕುಗಳಿಗೆ ಜಾಸ್ತಿ ದುಡ್ಡುಗಳನ್ನ ಕೊಡಲಿಕ್ಕೆ ಪ್ರಯತ್ನ ಸರ್ಕಾರದಿದೆ. ಆ ಮುಂದೆ ಅದೇ ರೀತಿಯಲ್ಲಿ ಕೂಡ ಮಾಡ್ತೀವಿ ನಾವು. ಓಕೆ ಸರ್, ಥ್ಯಾಂಕ್ ಯು ಸರ್. ಇದು ಸಚಿವ ಸಂತೋಷ್ ಲಾಡ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಶರಣಯ್ಯ ಜೊತೆ ಹರೀಶ್, TV9 ಬೆಳಗಾವಿ.